ನಮಸ್ಕಾರ ಗೆಳೆಯರೇ, ನಮ್ಮ ಚಾನೆಲ್ಗೆ ಸ್ವಾಗತ. ಹಾವೇರಿಯ ಶಾಂತ ಗ್ರಾಮದಲ್ಲಿ ಹಚ್ಚ ಹಸಿರಿನ ಗದ್ದೆಗಳು ಮತ್ತು ತೆಂಗಿನ ಮರಗಳ ನಡುವೆ ಅರ್ಜುನ್ ಎಂಬ 22 ವರ್ಷದ ಯುವಕ ವಾಸಿಸುತ್ತಿದ್ದ. ಅರ್ಜುನ್ ತನ್ನ ಚಿಕ್ಕಪ್ಪ ಶಂಕರ್ನ ಸಣ್ಣ ಗ್ಯಾರೇಜ್ನಲ್ಲಿ ಮೆಕ್ಯಾನಿಕ್ ಆಗಿ ಕೆಲಸ ಮಾಡುತ್ತಿದ್ದ. ರೈತರ ಟ್ರ್ಯಾಕ್ಟರ್ಗಳನ್ನು ಮತ್ತು ಬೈಕ್ಗಳನ್ನು ದುರಸ್ತಿ ಮಾಡುತ್ತಿದ್ದ. ಚಿಕ್ಕ ವಯಸ್ಸಿನಲ್ಲಿ ತಂದೆ ತಾಯಿಯನ್ನು ಕಳೆದುಕೊಂಡ ಅರ್ಜುನನ್ನು ಶಂಕರ್ ಮತ್ತು ಅವರ ಪತ್ನಿ ಸವಿತಾ ತಮ್ಮ ಸರಳ ಮನೆಯಲ್ಲಿ ಸಾಕಿದ್ದರು. ಆ ಮನೆಯಲ್ಲಿ ಒಂದೇ ಕೋಣೆ ಇತ್ತು. ಅದು ಅಡುಗೆ ಮನೆಯಾಗಿಯೂ ವಾಸದ ಕೋಣೆಯಾಗಿಯೂ ಕಾರ್ಯನಿರ್ವಹಿಸುತ್ತಿತ್ತು. ಸಣ್ಣ ಅಂಗಳವೊಂದು ಸಂಜೆಯ ತಂಗಾಳಿಯನ್ನು ಸವಿಯಲು ಅನುವು ಮಾಡಿಕೊಡುತ್ತಿತ್ತು. ಮನೆ ಸಾಧಾರಣವಾಗಿದ್ದರೂ ಕುಟುಂಬದ ಒಡನಾಟದಿಂದ ತುಂಬಿತ್ತು ಎಂದು ಅರ್ಜುನ್ ಭಾವಿಸಿದ್ದ. ಆದರೆ ಒಂದು ರಾತ್ರಿಯ ಘಟನೆ ಎಲ್ಲವನ್ನೂ ಬದಲಾಯಿಸಿತು. ಸವಿತಾ ಚಿಕ್ಕಮ್ಮ ಗ್ರಾಮದಲ್ಲಿ ಎಲ್ಲರ ಗಮನ ಸೆಳೆಯುವ ಸೌಂದರ್ಯವತಿಯಾಗಿದ್ದಳು. ಆಕೆಯ ಚುರುಕಾದ ಮಾತು, ತುಂಟತನದ ನಗು ಮತ್ತು ಕಣ್ಣುಗಳಲ್ಲಿನ ಕಿಡಿಗಳು ಒಂದು ಚಂಚಲ ಮನಸ್ಸಿನ ಸುಳಿವು ಕೊಡುತ್ತಿದ್ದವು. ಶಂಕರ್ ಕಠಿಣ ಪರಿಶ್ರಮಿಯಾಗಿದ್ದ, ಆದರೆ ಮಾತಿನಲ್ಲಿ ಒರಟಾಗಿದ್ದ. ಆತ ತನ್ನ ಕೆಲಸದಲ್ಲಿ ಮುಳುಗಿರುತ್ತಿದ್ದರಿಂದ ಸವಿತಾ ಮನೆಯನ್ನು ನಿರ್ವಹಿಸಿ ಕುಟುಂಬವನ್ನು ಒಗ್ಗೂಡಿಸುತ್ತಿದ್ದಳು. ಅವರ ಮಗಳು ಪ್ರಿಯಾ ಹುಬ್ಬಳ್ಳಿಯ ಕಾಲೇಜ್ ಹಾಸ್ಟೆಲ್ನಲ್ಲಿ ಓದುತ್ತಿದ್ದಳು. ಆದ್ದರಿಂದ ಮನೆಯಲ್ಲಿ ಅರ್ಜುನ್, ಶಂಕರ್ ಮತ್ತು ಸವಿತಾ ಮಾತ್ರ ಉಳಿಯುತ್ತಿದ್ದರು. ಅರ್ಜುನ್ ಶಾಲೆಯ ಜೊತೆಗೆ ಗ್ಯಾರೇಜ್ನಲ್ಲಿ ಶಂಕರ್ಗೆ ಸಹಾಯ ಮಾಡುತ್ತಿದ್ದ. ಸಂಜೆಯಾದಾಗ ಎಲ್ಲರೂ ಊಟ ಮಾಡಿ ಒಂದೇ ಕೋಣೆಯಲ್ಲಿ ಹಾಸಿಗೆ ಹಾಸಿಕೊಂಡು ಮಲಗುತ್ತಿದ್ದರು. ಒಂದು ರಾತ್ರಿ ಅರ್ಜುನ್ ಅಕಸ್ಮಾತ್ ಎಚ್ಚರಗೊಂಡ. ಗೋಡೆ ಗಡಿಯಾರದ ಟಿಕ್ ಟಿಕ್ ಶಬ್ದದ ಜೊತೆಗೆ ಗುಸುಗುಸು ಮಾತುಗಳು ಕೇಳಿಬಂದವು. ಮೊದಲಿಗೆ ಆತನಿಗೆ ಭಯವಾಯಿತು. ಆದರೆ ಕಿವಿಗೊಟ್ಟು ಕೇಳಿದಾಗ ಶಂಕರ್ ಮತ್ತು ಸವಿತಾ ಮಾತನಾಡುತ್ತಿರುವುದು ಗೊತ್ತಾಯಿತು. ಅರ್ಜುನ್ ಮಲಗಿದ್ದಾನೆ, ಆತನಿಗೆ ಏನೂ ಗೊತ್ತಾಗುವುದಿಲ್ಲ. ಶಂಕರ್ ಪಿಸುಗುಟ್ಟಿದ. ಬೇಡ, ಇದು ಸರಿಯಲ್ಲ. ಒಂದು ವೇಳೆ ಎಚ್ಚರವಾದರೆ, ಸವಿತಾ ತಡವರಿಸಿದಳು. ಅವನು ಇನ್ನೂ ಹುಡುಗ, ಏನು ಅರ್ಥವಾಗುತ್ತೆ? ಬಾ, ಹೊರಗೆ ಹೋಗೋಣ, ಶಂಕರ್ ಒತ್ತಾಯಿಸಿದ. ಹೊರಗೆ ರಾತ್ರಿಯಲ್ಲಿ ಒಂದು ವೇಳೆ ಯಾರಾದರೂ ಕಂಡರೆ, ಸವಿತಾ ಕಾಳಜಿಯಿಂದ ಕೇಳಿದಳು. ಯಾರು ಕಾಣ್ತಾರೆ? ಎಲ್ಲರೂ ಮಲಗಿದ್ದಾರೆ. ಚಂದ್ರನ ಬೆಳಕಿನಲ್ಲಿ ನಿನಗೆ ಗೊತ್ತಿಲ್ವಾ ಆ ತಂಗಾಳಿಯಲ್ಲಿ ಎಷ್ಟು ಸುಖ? ಶಂಕರನ ಧ್ವನಿಯಲ್ಲಿ ಒಂದು ತುಂಟತನವಿತ್ತು. ಅರ್ಜುನನ ಮೈ ಜುಮ್ ಎಂದಿತ್ತು. ಆತನಿಗೆ ಏನು ಮಾಡಬೇಕೆಂದು ಗೊತ್ತಾಗಲಿಲ್ಲ. ಆತ ಸುಮ್ಮನೆ ಕಣ್ಣು ಮುಚ್ಚಿಕೊಂಡು ಮಲಗಿದಂತೆ ನಟಿಸಿದ. ಕೆಲವೇ ಕ್ಷಣಗಳಲ್ಲಿ ಶಂಕರ್ ಮತ್ತು ಸವಿತಾ ಚಪ್ಪಲಿಯ ಶಬ್ದ ಮಾಡದೆ ಹೊರಗೆ ಹೋದರು. ಕಿಟಕಿಯಿಂದ ಚಂದ್ರನ ಬೆಳಕು ಒಳಗೆ ಬೀಳುತ್ತಿತ್ತು. ಆದರೆ ಅರ್ಜುನನ ಮನಸ್ಸಿನಲ್ಲಿ ಗೊಂದಲದ ಕತ್ತಲೆ ಆವರಿಸಿತು. ಕೆಲವು ನಿಮಿಷಗಳ ನಂತರ ಸವಿತಾ ಮರಳಿ ಬಂದು ತನ್ನ ಹಾಸಿಗೆಯಲ್ಲಿ ಮಲಗಿದಳು. ಆದರೆ ಆ ಕ್ಷಣದಿಂದ ಅರ್ಜುನನಿಗೆ ನಿದ್ದೆ ಬರಲಿಲ್ಲ. ಆತನ ಮನಸ್ಸಿನಲ್ಲಿ ಒಂದು ಕೌತುಕ, ಒಂದು ಕಾಡುವ ಆಸೆ ಎದ್ದಿತು. ಸವಿತಾ, ಆಕೆಯ ಆ ಮಾತುಗಳು, ಆಕೆಯ ಆ ತಡವರಿಕೆ, ಆದರೂ ಶಂಕರನೊಂದಿಗೆ ಹೊರಗೆ ಹೋದದ್ದು ಎಲ್ಲವೂ ಆತನನ್ನು ಗೊಂದಲಕ್ಕೀಡು ಮಾಡಿತು. ಸವಿತಾ ಮಲಗುವಾಗ ಅರ್ಜುನನ ಹಾಸಿಗೆಯ ಕಡೆಗೆ ಒಂದು ಕ್ಷಣ ನೋಡಿದಳು. ಅರ್ಜುನ್ ಮಲಗಿದ್ದ, ಆದರೆ ಗೊತ್ತಿಲ್ಲದೆ ಆತನ ಕೆಳಗಡೆ ಒಂದು ತಪ್ಪಾಗಿ ಬಿಟ್ಟಿತ್ತು. ಸವಿತಾಳ ಕಣ್ಣು ಅದನ್ನು ಗಮನಿಸಿತು. ಆಕೆ ಒಂದು ಕ್ಷಣ ಆಶ್ಚರ್ಯದಿಂದ ನೋಡಿದಳು. ನಂತರ ಶಂಕರನ ಕಡೆಗೆ ತಿರುಗಿ, ಇದೇನಿದು, ಇವನಿಗೆ ಏನಾಗಿದೆ ಎಂದು ಗುಸುಗುಸುವಾಗ ಕೇಳಿದಳು. ಶಂಕರ್ ಒಂದು ಕ್ಷಣ ಚಂದ್ರನ ಬೆಳಕಿನಲ್ಲಿ ಆಕೆಯ ಕಡೆಗೆ ನೋಡಿ ನಗುತ್ತಾ, ಅದೆಲ್ಲ ಹುಡುಗರಿಗೆ ಸಾಮಾನ್ಯ ಸವಿತಾ. ಮಲಗಿದಾಗ ಹೀಗೆ ಆಗಿಬಿಡುತ್ತೆ. ಚಿಕ್ಕವನಿಗೆ ಈಗ ಆ ಗೊಂದಲದ ವಯಸ್ಸು ಎಂದು ತಿರುಗಿ ಮಲಗಿದ. ಸವಿತಾ ಒಂದು ಕ್ಷಣ ಸುಮ್ಮನಾದಳು. ಆದರೆ ಆಕೆಯ ಕಣ್ಣುಗಳಲ್ಲಿ ಒಂದು ತುಂಟತನದ ಕಿಡಿ ಇತ್ತು. ಹೌದಾ? ಆದರೆ ಈ ಗೊಂದಲವನ್ನು ಯಾರಾದರೂ ತಿಳಿಸಬೇಕು ಅಲ್ವೇ ಎಂದು ಆಕೆ ಗುಸುಗುಸುವಾಗ ಆ ಮಾತಿನಲ್ಲಿ ಒಂದು ಗುಪ್ತ ಆಮಂತ್ರಣವಿತ್ತು. ಅರ್ಜುನ್ ಎಚ್ಚರಗೊಂಡಿದ್ದರೂ ಸುಮ್ಮನೆ ಮಲಗಿದಂತೆ ನಟಿಸಿದ. ಆದರೆ ಆತನ ಮನಸ್ಸಿನಲ್ಲಿ ಒಂದು ಆಸೆ ಬೇರೂರಿತು. ಸವಿತಾಳ ಆ ಮಾತುಗಳು, ಆಕೆಯ ಆ ನೋಟ ಎಲ್ಲವೂ ಆತನನ್ನು ಒಂದು ಅಪಾಯಕರ ಕನಸಿನ ಕಡೆಗೆ ಸೆಳೆಯುತ್ತಿತ್ತು. ಆ ರಾತ್ರಿಯ ಘಟನೆಯ ನಂತರ ಅರ್ಜುನನಿಗೆ ಸವಿತಾಳನ್ನು ನೋಡುವ ದೃಷ್ಟಿಯೇ ಬದಲಾಯಿತು. ಆಕೆಯ ಪ್ರತಿ ನಗು, ಪ್ರತಿ ಮಾತಿನಲ್ಲಿ ಒಂದು ರಹಸ್ಯವಿರುವಂತೆ ಭಾಸವಾಯಿತು. ಅರ್ಜುನ್, ಚಾಯ್ ಕುಡಿ, ಬಿಸಿಯಾಗಿದೆ, ತಣ್ಣಗಾದರೆ ರುಚಿ ಇಲ್ಲ ಎಂದು ಆಕೆ ಕಣ್ಣಿಟ್ಟು ಹೇಳಿದಾಗ ಆತನಿಗೆ ಆ ಮಾತಿನ ಹಿಂದೆ ಇನ್ನೊಂದು ಅರ್ಥವಿರುವಂತೆ ತೋರಿತು. ಹೌದು ಚಿಕ್ಕಮ್ಮ, ಬಿಸಿಯಾಗಿರುವುದೇ ಒಳ್ಳೆಯದು ಎಂದು ಆತ ತುಂಟತನದಿಂದ ಉತ್ತರಿಸಿದಾಗ ಸವಿತಾ ಒಂದು ಕ್ಷಣ ಆತನನ್ನು ತೀಕ್ಷ್ಣವಾಗಿ ನೋಡಿ ನಗುತ್ತಾ ತಿರುಗಿದಳು. ಆ ನಗುವಿನಲ್ಲಿ ಏನಿತ್ತು? ಅರ್ಜುನನ ಹೃದಯ ಬಡಿತ ಜೋರಾಯಿತು. ದಿನಗಳು ಕಳೆದಂತೆ ಶಂಕರ್ ಮತ್ತು ಸವಿತಾಳ ರಾತ್ರಿಯ ರಹಸ್ಯ ಭೇಟಿಗಳು ಮುಂದುವರೆದವು. ಅರ್ಜುನ್ ಆಗಾಗ ಎಚ್ಚರಗೊಂಡು ಅವರ ಗುಸುಗುಸು ಮಾತುಗಳನ್ನು ಕೇಳುತ್ತಿದ್ದ. ಆತನ ಮನಸ್ಸಿನಲ್ಲಿ ಒಂದು ಆಸೆ ಬೇರೂರಿತು, ಹೇಗಾದರೂ ಸವಿತಾಳೊಂದಿಗೆ ಆ ರಹಸ್ಯದ ಭಾಗವಾಗಬೇಕು ಎಂಬ ಆಸೆ. ಆದರೆ ಆತನಿಗೆ ಭಯವೂ ಇತ್ತು. ಒಂದು ವೇಳೆ ಶಂಕರ್ಗೆ ಗೊತ್ತಾದರೆ
ಗ್ರಾಮದಲ್ಲಿ ಈ ವಿಷಯ ಹರಡಿದರೆ ಒಂದು ದಿನ ಶಂಕರ್ ತನ್ನ ಸಹೋದರಿಯ ಮನೆಯ ಜಾತ್ರೆಗೆಂದು ಪ್ರಿಯಾಳನ್ನು ಕರೆದುಕೊಂಡು ದಾವಣಗೆರೆಗೆ ಹೋದ. ಅವರು ಮರಳಿ ಬರುವುದಕ್ಕೆ 4 ದಿನ ಬೇಕಿತ್ತು. ಮನೆಯಲ್ಲಿ ಅರ್ಜುನ್ ಮತ್ತು ಸವಿತಾ ಮಾತ್ರ ಉಳಿದರು. ಆ ರಾತ್ರಿ ಎಂದಿನಂತೆ ಇಬ್ಬರೂ ಕೋಣೆಯಲ್ಲಿ ಹಾಸಿಗೆ ಹಾಸಿಕೊಂಡು ಮಲಗಿದರು. ಆದರೆ ಅರ್ಜುನನಿಗೆ ನಿದ್ದೆ ಬರಲಿಲ್ಲ. ಚಿಕ್ಕಮ್ಮ, ಇವತ್ತು ತುಂಬಾ ತಂಗಾಳಿಯಾಗಿದೆ, ನಿದ್ದೆ ಬರ್ತಿಲ್ಲ, ಆತ ಧ್ವನಿಯನ್ನು ತಗ್ಗಿಸಿ ಕೇಳಿದ. ಹೌದಾ? ಹಾಗಾದರೆ ಕಿಟಕಿ ತೆಗೆ, ಚಂದ್ರನ ಬೆಳಕು ಒಳಗೆ ಬೀಳಲಿ, ಸವಿತಾ ನಿಧಾನವಾಗಿ ಹೇಳಿದಳು. ಆದರೆ ರಾತ್ರಿಯ ಬೆಳಕಿನಲ್ಲಿ ಎಚ್ಚರಿಕೆಯಿಂದಿರಬೇಕು ಗೊತ್ತಾ? ಆಕೆಯ ಮಾತಿನಲ್ಲಿ ಒಂದು ತುಂಟತನವಿತ್ತು. ಅರ್ಜುನ್ ಎದ್ದು ಕಿಟಕಿಯನ್ನು ತೆರೆದ. ಚಂದ್ರನ ಬೆಳಕು ಕೋಣೆಯನ್ನು ಬೆಳಗಿತು. ಸವಿತಾಳ ಮುಖ ಆ ಬೆಳಕಿನಲ್ಲಿ ಮಿನುಗುತ್ತಿತ್ತು. ಆತನಿಗೆ ಏನು ಮಾಡಬೇಕೆಂದು ಗೊತ್ತಾಗಲಿಲ್ಲ. ಧೈರ್ಯ ಮಾಡಿ, ಚಿಕ್ಕಮ್ಮ, ರಾತ್ರಿಯ ಬೆಳಕಿನಲ್ಲಿ ಏನೂ ಸರಿಯಾಗಿ ಕಾಣುತ್ತಿಲ್ಲ ಎಂದು ಕೇಳಿದ. ಸವಿತಾ ಒಂದು ಕ್ಷಣ ಸುಮ್ಮನಾದಳು. ನಂತರ ನಗುತ್ತಾ, ಹುಡುಗ ಕಾಣದಿರುವುದನ್ನು ಕಾಣಬೇಕಾದರೆ ಕಣ್ಣಿಂದ ಮಾತ್ರ ನೋಡಬೇಡ, ಮನಸ್ಸಿನಿಂದಲೂ ನೋಡಬೇಕು ಎಂದಳು. ಆಕೆಯ ಕಣ್ಣುಗಳಲ್ಲಿ ಒಂದು ಆಮಂತ್ರಣವಿತ್ತು. ಆದರೆ ಆ ಕ್ಷಣದಲ್ಲಿ ಅರ್ಜುನನಿಗೆ ಧೈರ್ಯ ಕುಂದಿತು. ಆತ ಸುಮ್ಮನಾಗಿ ಮರಳಿ ಹಾಸಿಗೆಯಲ್ಲಿ ಮಲಗಿಬಿಟ್ಟ. ಆದರೆ ಆತನ ಮನಸ್ಸಿನಲ್ಲಿ ಒಂದು ಕಾಡುವ ಆಸೆ ಎದ್ದಿತು. ಹೇಗಾದರೂ ಸವಿತಾಳ ಜೊತೆ ಆ ಕೆಲಸ ಮಾಡಬೇಕು. ಮರುದಿನ ರಾತ್ರಿ ಅರ್ಜುನ್ ಬೇಗನೆ ಮಲಗಿಬಿಟ್ಟ. ಆದರೆ ಎಚ್ಚರಗೊಂಡಾಗ ಸವಿತಾ ಕಾಣಲಿಲ್ಲ. ಆತ ಮನೆಯ ಎಲ್ಲಾ ಕಡೆ ಹುಡುಕಿದ, ಆಕೆ ಸಿಗಲಿಲ್ಲ. ಕೊನೆಗೆ ಮನೆಯ ಹಿಂಬದಿಯ ಗಿಡಗಂಟಿಗಳ ಕಡೆಗೆ ಹೋದಾಗ ಕತ್ತಲಿನಲ್ಲಿ ಒಂದು ಶಬ್ದ ಕೇಳಿಬಂತು. ಆತ ಎಚ್ಚರಿಕೆಯಿಂದ ಹೋಗಿ ನೋಡಿದಾಗ ಪಕ್ಕದ ಮನೆಯ ರಾಮಪ್ಪನ ಜೊತೆಗೆ ಸವಿತಾ ಇಬ್ಬರೂ ಒಂದು ರಹಸ್ಯ ಕೆಲಸದಲ್ಲಿ ಮುಳುಗಿದ್ದರು. ಅರ್ಜುನನ್ನು ಕಂಡ ಕೂಡಲೇ ಇಬ್ಬರೂ ಗಾಬರಿಯಾದರು. ಸವಿತಾ, ಅರ್ಜುನ್, ಇದು ಬೇಡ, ಯಾರಿಗೂ ಹೇಳಬೇಡ ಎಂದು ಕೇಳಿಕೊಳ್ಳತೊಡಗಿದಳು. ನಿನಗೆ ಏನು ಬೇಕು ನಾನು ಕೊಡುತ್ತೇನೆ, ಆದರೆ ಈ ರಹಸ್ಯ ಯಾರಿಗೂ ತಿಳಿಯಬಾರದು. ರಾಮಪ್ಪ ಸುಮ್ಮನೆ ತಲೆ ತಗ್ಗಿಸಿದ. ಅರ್ಜುನ ಒಂದು ಕ್ಷಣ ಏನೂ ಮಾತನಾಡದೆ, ಸರಿ ಚಿಕ್ಕಮ್ಮ, ಯಾರಿಗೂ ಹೇಳುವುದಿಲ್ಲ ಎಂದು ತಿರುಗಿ ಮನೆಗೆ ಬಂದ. ಸವಿತಾ ಆತನ ಹಿಂದೆಯೇ ಬಂದು, ನೀನು ಒಳ್ಳೆಯ ಹುಡುಗ, ಈ ರಹಸ್ಯ ನಿನ್ನೊಂದಿಗೆ ಇರಲಿ ಎಂದು ಗುಸುಗುಸುವಾಗ ಆಕೆಯ ಕಣ್ಣುಗಳಲ್ಲಿ ಒಂದು ವಿಚಿತ್ರ ಭಾವವಿತ್ತು. ರಾತ್ರಿಯ ಬೆಳಕಿನಲ್ಲಿ ಕಾಣದಿರುವುದನ್ನು ಕಾಣಬೇಕಾದರೆ ಸ್ವಲ್ಪ ಧೈರ್ಯ ಬೇಕು ಎಂದಳು. ಆ ರಾತ್ರಿ ಅರ್ಜುನ್ ಮತ್ತೆ ಎಚ್ಚರಗೊಂಡಾಗ ಸವಿತಾ ಆತನ ಹಾಸಿಗೆಯ ಬಳಿಯೇ ಇದ್ದಳು. ಆಕೆಯ ಮಾತುಗಳು, ಆಕೆಯ ಆ ಚಂದ್ರಬೆಳಕಿನ ನೋಟ ಎಲ್ಲವೂ ಆತನನ್ನು ಒಂದು ಅಪಾಯಕರ ಆಕರ್ಷಣೆಯ ಕಡೆಗೆ ಸೆಳೆಯಿತು. ಏನು ಮಾಡ್ತಿದ್ದೀಯಾ ಚಿಕ್ಕಮ್ಮ ಎಂದು ಆತ ಗಾಬರಿಯಿಂದ ಕೇಳಿದ. ನಿನ್ನ ಮೇಲೆ ಸ್ವಲ್ಪ ಅನುಮಾನವಿತ್ತು, ಆದರೆ ಈಗ ನೀನು ಯಾರಿಗೂ ಹೇಳೋದಿಲ್ಲ ಅಂತ ಗೊತ್ತಾಯಿತು ಎಂದು ಸವಿತಾ ನಗುತ್ತಾ ಹೇಳಿದಳು. ಈ ರಾತ್ರಿಯ ರಹಸ್ಯ ನಮ್ಮಿಬ್ಬರ ನಡುವೆ ಇರಲಿ, ಸರಿಯೇ? ಅರ್ಜುನ್ ಗಾಬರಿಯಿಂದ, ಸರಿ ಚಿಕ್ಕಮ್ಮ, ರೋಗಿಗೆ ಬೇಕಾದದ್ದು ಹಾಲು, ವೈದ್ಯ ಕೊಟ್ಟದ್ದು ಹಾಲು ಎಂದು ಸುಮ್ಮನಾದ. ಆ ದಿನ ಅಲ್ಲಿಯೇ ಅವರಿಬ್ಬರು ಸೇರಿ ಆ ಕೆಲಸ ಮಾಡಿಬಿಟ್ಟರು. ಮುಂದಿನ ದಿನಗಳಲ್ಲಿ ಅರ್ಜುನ್ ಮತ್ತು ಸವಿತಾಳ ನಡುವಿನ ಸಂಭಾಷಣೆಗಳು ಒಂದು ರಹಸ್ಯಮಯ ಆಟವಾದವು. ಆಕೆಯ ಪ್ರತಿ ಮಾತಿನಲ್ಲಿ, ಪ್ರತಿ ನೋಟದಲ್ಲಿ ಒಂದು ಆಮಂತ್ರಣವಿತ್ತು. ಆದರೆ ಶಂಕರ್ ಮನೆಗೆ ಮರಳಿದಾಗ ಎಲ್ಲವೂ ಎಂದಿನಂತೆ ಮುಂದುವರೆಯಿತು. ಅರ್ಜುನ್ ಆ ರಹಸ್ಯವನ್ನು ತನ್ನೊಳಗೆ ಇಟ್ಟುಕೊಂಡು ಆ ಚಂದ್ರಬೆಳಕಿನ ರಾತ್ರಿಗಳನ್ನು ಕನಸಿನಂತೆ ನೆನೆಯುತ್ತಿದ್ದ. ಈ ಕತೆ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.